ವಾಸ್ತವಿಕವಾಗಿ ಅಂಬೇಡ್ಕರ್ ಅವರ ನೆಲೆಒಳಗಡೆ ಮಾತನಾಡೋದಾದರೆ ಜನತಂತ್ರ ವಾಸ್ತವಿಕವಾಗಿ ಅದೊಂದು ರಕ್ತ ಕ್ರಾಂತಿ ಇಲ್ಲದೆ ಪರಿವರ್ತನೆ ಮಾಡುವಂಥ ಒಂದು ಮಾರ್ಗ ಅದು. ಸಮಾನತೆಯನ್ನು ತರಬೇಕನ್ನೋದಾದರೆ ಜನತಂತ್ರದ ಮೂಲಕವಾಗಿ ರಕ್ತ ಕ್ರಾಂತಿ ಇಲ್ಲದೆ ಒಂದು ಬದಲಾವಣೆ ತರುವಂಥ ಒಂದು ವ್ಯವಸ್ಥೆಯನ್ನು ಜನತಂತ್ರ ಅಂತ ಅರ್ಥದಲ್ಲಿ ಹೇಳಿದರು. ಮತ್ತು ಜನತಂತ್ರ ಅನ್ನುವಂಥದ್ದನ್ನೇ ವಾಸ್ತವಿಕವಾಗಿ ಅದೊಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ರಾಜಕೀಯ ಪರಿವರ್ತನೆಗೆ ಒಳಗಾಗುವಂಥ ಒಂದು ವ್ಯವಸ್ಥೆ ಅದು. ಗಟ್ಟು ದುರಂತ ಏನಂದರೆ ಈ ಜನತಂತ್ರದ ಅಡಿಪಾಯ ಮತಗಳಾಗಿದೆ. ಮತಗಳ ಮೂಲಕವಾಗಿಯೇ ಜನತಂತ್ರ ತನ್ನ ಆಕೃತಿಯಂತ ಜೀವಂತಿಕೆಯನ್ನು ಪಡೀತದೆ ಅನ್ನೋದು ತಮಗೆಲ್ಲರೂ ಗೊತ್ತಿರುವಂಥದ್ದು. ಮತ್ತು ಈ ಮತಗಳು ಇವತ್ತು ಅವು ಮತಗಳಾಗಿ ಉಳಿದವೆ. ಅಂಬೇಡ್ಕರ್ ದೃಷ್ಟಿಯಲ್ಲಿ ಮತಗಳು ಮೌಲ್ಯವಾಗಿರಬೇಕಾಗಿತ್ತು. ಮೌಲ್ಯವಾಗಿ ಬಿಟ್ಟಿದ್ದರೆ ಬಹುತೇಕ ಮಟ್ಟಿಗೆ ಇವತ್ತಿನ ಜನತಂತ್ರವಾಗಿ ಉಳಿತಿತ್ತು.